ಪ್ರೈಸ್ ದ ಲಾರ್ಡ್. ದೇವರ ಪ್ರೀತಿಯ ಜನರೇ, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ನಾಮ ಪರಿಶುದ್ಧವಾದ ನಾಮ, ಯೇಸುವಿನ ನಾಮ ಅದು ಪರಿಶುದ್ಧವಾದ ನಾಮ. ಹಲ್ಲೆಲೂಯಾ. ಅದಕ್ಕೆ ಯಾವಾಗಲೂ ನಾವು ಪರಿಶುದ್ಧವಾದ ನಾಮ ಎಂದು ನಾವು ಕರೆಯಬೇಕು. ದೇವರು ಪರಿಶುದ್ಧವಾಗಿ ಇರುವ ಕಾರಣಕ್ಕಾಗಿ ದೇವರನ್ನು ನಂಬುವ ನೀವು ಅದರಿಂದ ನಿಮಗೇನಾಗುತ್ತೆ ಗೊತ್ತಾ? ಪಾಪದಿಂದ ಬಿಡುಗಡೆವಾಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಓದೋಣ. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ. ಇಲ್ಲಿ ದೇವರು ನಮಗೆ ಹೀಗೆ ಮಾತಾಡುತ್ತಾರೆ: ಬೇಡಿಕೊಳ್ಳಿರಿ ನಿಮಗೆ ದೊರೆಯೋದು, ಹುಡುಕಿರಿ ನಿಮಗೆ ಸಿಕ್ಕೋದು, ತಟ್ಟಿರಿ ನಿಮಗೆ ತೆರೆಯೋದು. ಹಲ್ಲೆಲೂಯಾ. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯೋದು. ಹಲ್ಲೆಲೂಯಾ. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೋ? ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ನಮ್ಮೊಂದಿಗೆ ಶ್ರೇಷ್ಠವಾಗಿ ಮಾತಾಡುತ್ತದೆ. ನೀವು ಬೇಡಿಕೊಳ್ಳಿರಿ ನಿಮಗೆ ದೊರೆಯೋದು ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯಾ. ನೀವು ಬೇಡಿಕೊಳ್ಳುವಾಗ ಪರಲೋಕದಿಂದ ನಿಮಗೆ ದೇವರು ಆಶೀರ್ವಾದ ಮಾಡುತ್ತಾನೆ. ಪರಲೋಕದಿಂದ ನಿಮಗೆ ದೇವರು ಒದಗಿಸುವಾತನಾಗಿದ್ದಾನೆ. ನಿಮಗೆ ಏನು ಅಗತ್ಯವೋ ಅದು ನಿಮಗೆ ಗೊತ್ತುಂಟು. ನೀವು ಬೇಡಿಕೊಳ್ಳಬೇಕು. ನೀವು ಬೇಡಿಕೊಳ್ಳುವಾಗಲೇ ದೇವರು ನಿಮಗೆ ಆಶೀರ್ವಾದ ಮಾಡುತ್ತಾನೆ, ಅದನ್ನು ನಿಮಗೆ ಒದಗಿಸಿಕೊಡುತ್ತಾನೆ. ನಿನಗೆ ಆರೋಗ್ಯ ಬೇಕಾಗಿದೆಯಾ? ಸಮೃದ್ಧಿ ಬೇಕಾಗಿದೆಯಾ? ಸಂತೋಷ ಬೇಕಾಗಿದೆಯಾ? ಸಮಾಧಾನ ಬೇಕಾಗಿದೆಯಾ? ದೇವರು ನಿನಗೆ ಕೊಡುತ್ತೇನೆಂಬುದಾಗಿ ಹೇಳುತ್ತಾ ಇದ್ದಾನೆ. ದೇವರು ತಾನೇ ಹೇಳುತ್ತಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಬೇಡುವಾಗ ನಿಮಗೆ ದೇವರು ಒದಗಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಏನು ಅಗತ್ಯವೋ ಅದನ್ನು ನಾವು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ಮನುಷ್ಯನ ಮುಂದೆ ಹೇಳೋದು ವೇಸ್ಟು. ನಾವು ಮೊಳಕಾಲು ಊರಿಕೊಂಡು ನಾವು ದೇವರ ಮುಂದೆ ಹೇಳಬೇಕು. ದೇವರ ಮುಂದೆ ಹೇಳುವಾಗಲೇ ನಮ್ಮ ಅಗತ್ಯಗಳನ್ನೆಲ್ಲ ನೀಗುತ್ತಾವೆ, ನಮ್ಮ ಅಗತ್ಯಗಳನ್ನೆಲ್ಲ ಪೂರೈಸುತ್ತಾನೆ. ಹೊರತು ಮನುಷ್ಯನು ಒಂದು ವೇಳೆ ಕೇಳುವ ತನಕ ನಿಮ್ಮ ಎದುರುಗಡೆ ಕುಂತು ಚೆನ್ನಾಗಿ ಕೇಳ್ತಿರ್ಬೋದು, ಅವನು ಗಮನವಿಟ್ಟು ಅವನು ಅರ್ಥ ನೋಡದೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ದಿರ್ಬೋದು. ಆದರೆ ನಿಮ್ಮ ಹಿಂದೆ ಹೋಗಿ ಅವನು ಏನು ಮಾಡ್ತಾನೆ ಗೊತ್ತಾ? ಅದಕ್ಕೆ ಅವನು ಜೋಕ್ಸ್ ಮಾಡ್ತಾನೆ. ಹಲ್ಲೆಲೂಯಾ. ಅವನು ಎಷ್ಟೇ ಸ್ವಂತದವನಾಗಿದ್ದರೂ ವೇಸ್ಟ್. ನೀವು ದೇವರನ್ನು ಬೇಡಿಕೊಳ್ಳಿರಿ, ದೇವರು ನಿಮಗೆ ಒದಗಿಸುತ್ತಾನೆ. ಹಲ್ಲೆಲೂಯಾ. ಯಾವುದೇ ಚೀಸ್ ಇರಲಿ ಅದನ್ನು ನೀವು ಬೇಡಿಕೊಳ್ಳುವಾಗ ದೇವರು ನಿಮಗೆ ಒದಗಿಸಿಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪರಿಶುದ್ಧ ಆತ್ಮನನ್ನು ನಾವು ಬೇಡಿಕೊಳ್ಳಬೇಕು. ನಾವು ಬೇಡಿಕೊಳ್ಳುವಾಗಲೇ ನಮಗೆ ಸಿಗುತ್ತದೆ. ಹಲ್ಲೆಲೂಯಾ. ನಾವು ಮನುಷ್ಯರ ಮುಂದೆ ಕೈ ಚಾಚೋದಕ್ಕಿಂತಲೂ ದೇವರ ಮುಂದೆ ಕೈ ಚಾಚಬೇಕು. ನಮ್ಮನ್ನು ಸೃಷ್ಟಿ ಮಾಡಿರುವ ತಂದೆ ಯಾವತ್ತು ನಮ್ಮನ್ನು ನೋಡಿ ನಗುವುದಿಲ್ಲ. ಅಯ್ಯೋ, ನನ್ನ ಮಗ ಕಷ್ಟದಾಗಿದ್ದಾನೆ, ಚೆನ್ನಾಗಾಯಿತು, ನನ್ನ ಮಗ ದುಃಖದಲ್ಲಿದ್ದಾನೆ, ಚೆನ್ನಾಗಾಯ್ತು ಎಂದು ಆತನು ಯಾವತ್ತೂ ಯೋಚನೆ ಮಾಡೋದಿಲ್ಲ. ನನ್ನ ಒಡ ಹುಟ್ಟಿದವರೇ ನನ್ನ ಜೊತೆಲಿ, ನಾನು ಕೆಟ್ಟು ಹೋದರೆ ಅವರು ಸಂತೋಷ ಪಡ್ತಾರೆ. ಹೊರತು ಪರಲೋಕದಾಗಿರುವ ತಂದೆ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ, ಆತನು ನಿನ್ನ ಸಂಗಡಿದ್ದಾನೆ, ಆತನು ನಿನಗೆ ಸಹಾಯ ಮಾಡಬೇಕೆಂತೇಳಿ ಅವನಿಗೆ ಮನಸ್ಸುಂಟು. ಯೇಸು ಕ್ರಿಸ್ತನಿಗೆ ಮನಸ್ಸುಂಟು ನಿಮ್ಮನ್ನು ಸ್ವಸ್ಥಪಡಿಸಬೇಕು, ನಿಮ್ಮನ್ನು ಉದ್ಧಾರ ಮಾಡಬೇಕು, ನಿಮಗೆ ಆರೋಗ್ಯ ಕೊಡಬೇಕು, ನಿಮಗೆ ಸಮೃದ್ಧಿ ಕೊಡಬೇಕು, ನೀವು ಸಂತೋಷವಾಗಿರಬೇಕೆಂತೇಳಿ ದೇವರಿಗೆ ಮನಸ್ಸುಂಟು. ಹಲ್ಲೆಲೂಯಾ. ನೀವು ದೇವರ ಬಳಿಗೆ ಬಂದು ಬೇಡಿಕೊಳ್ಳಿರಿ, ನಿಮಗೆ ದೊರೆಯೋದು. ಹಲ್ಲೆಲೂಯಾ. ಆತನನ್ನು ಹುಡುಕುವಾಗ ಆತ ನಿಮಗೆ ಸಿಗುವನು. ಹಲ್ಲೆಲೂಯಾ. ಮನುಷ್ಯರಾದರೂ
ಇವತ್ತು ಹೇಳಿ ನಾಳೆ ಮರ್ತು ಹೋದಿರ್ಬೋದು, ಆದರೆ ಈ ವಚನ ನೆರವೇರುತ್ತದೆ ನಿಮ್ಮ ಜೀವಿತದಲ್ಲಿ. ನೀವು ದೇವರನ್ನು ಬೇಡಿಕೊಳ್ಳಿರಿ. ನೀವು ಬೇಡಿಕೊಳ್ಳುವಾಗಲೇ ನೀವು ಆಶೀರ್ವಾದ ನಿಧಿಯಾಗಿರ್ತೀರಿ. ನೀವು ಆಶೀರ್ವಾದವಾಗಿರ್ತೀರಿ. ನೀವು ಆಶೀರ್ವಾದವಾಗಿ ಇರುವಾಗಲೇ ನೀವು ಇನ್ನೊಬ್ಬರನ್ನು ಆಶೀರ್ವದಿಸುವುದಕ್ಕಾಗುತ್ತದೆ. ಹಲ್ಲೆಲೂಯಾ. ನೀವು ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳಿರಿ. ಮನುಷ್ಯರ ಮುಂದೆ ಕೈ ಚಾಚಬೇಡ್ರಿ. ಮನುಷ್ಯರ ಮುಂದೆ ಕೈ ಚಾಚಿದ್ರೆ ನಿಮ್ಗೇನು ತಿಳ್ಕೊತಾನೆ ಗೊತ್ತಾ? ಅವನೊಂಥರ ತಿಳ್ಕೊತಾನೆ. ಹಲ್ಲೆಲೂಯಾ. ದೇವರ ಮುಂದೆ ಕೈ ಚಾಚು. ನಿನ್ನ ಕೈ ಬರಿಗೈಯಾಗಿ ಬರುವುದೇ ಇಲ್ಲ. ಆತ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ, ನಿನಗೂ ಸಹಾಯ ಮಾಡುತ್ತಾನೆ, ನಿನ್ನ ಸಂತತಿಯವರಿಗೂ ಸಹಾಯ ಮಾಡುತ್ತಾನೆ. ವಾಕ್ಯ ಹೇಳಿದ ಹಾಗೆ ನೀನು ಬೇಡಿಕೋ, ನಾನು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಆದರೆ ನಾವು ಮನಸ್ಸಲ್ಲಿ ಗೊತ್ತಾ? ಮನಸ್ಸು, ಅಯ್ಯೋ ಅವ್ರು ನಮ್ಮವರು, ಅವ್ರು ನಮಗೆ ಸಹಾಯ ಮಾಡುತ್ತಾರೆ, ಇವ್ರು ನಮಗೆ ಸಹಾಯ ಮಾಡುತ್ತಾರೆ, ನನ್ನ ಬಂಧು ಬಳಗದವರಿದ್ದಾರೆ, ನನ್ನ ಅಣ್ಣ ತಮ್ಮರಿದ್ದಾರೆ, ಯಾರು ಸಹಾಯ ಮಾಡಲ್ಲ. ಯೇಸುವಿನ ಹೊರತು ಯಾರು ಸಹಾಯ ಮಾಡಲ್ಲ. ಯೇಸು ನಮಗೆ ಸಹಾಯ ಮಾಡುತ್ತಾನೆ. ಒಂದು ವೇಳೆ ನೀನು ಕೆಟ್ಟು ಹೋದರೆ ನಿನ್ನನ್ನು ನೋಡಿ ಅನೇಕರು ಈ ಮಾರ್ಗಕ್ಕೆ ನಿನ್ನ ಎದುರು ಬರ್ತಾ ಇದ್ರೆ ಅವನು ನನಗೇನಾದರೂ ಕೇಳ್ತಾನೆಂದು ವಾರಿಯಾಗಿ ಹೋಗುತ್ತಾರೆ. ಆದರೆ ಯೇಸು ನಿನ್ನನ್ನು ಅಪ್ಪಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಯೇಸು ನಿನ್ನ ಸಂಗಡಿದ್ದು ನಿನ್ನ ಕಷ್ಟದಲ್ಲಿರುವಂಥ ಪ್ರತಿಯೊಂದು ಕೊರತೆಗಳನ್ನು ದೇವರು ನೀಗಿಸ್ತಾನೆ. ಅಣ್ಣ ತಮ್ಮನ್ನು ನೀಗಿಸೋಕ್ಕಾಗೋದಿಲ್ಲ, ತಾಯಿ ತಂದೆ ನೀಗಿಸ್ಕೋದಕ್ಕಾಗೋದಿಲ್ಲ, ಯಾರು ನಮ್ಮ ಪರಿಸ್ಥಿತಿಯನ್ನು ಬದಲಿಸೋದಕ್ಕೆ ಆಗೋದಿಲ್ಲ. ಯೇಸು ಮಾತ್ರ ನಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ಮಾತ್ರ ನಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಕೊಡುತ್ತಾನೆ. ಇವತ್ತು ನೀನು ಚೆನ್ನಾಗಿರುವಾಗ ಇವ್ರು ನನ್ನ ಅಣ್ಣ, ಇವ್ರು ನನ್ನ ತಮ್ಮ, ಇವ್ರು ನನ್ನ ಅಕ್ಕ, ಇವ್ರು ನನ್ನ ತಂಗಿ, ಇವ್ರು ನನ್ನ ತಾಯಿ, ನನ್ನ ಬಳಗ ಅಂತ ಬರ್ಬೋದು. ಒಂದು ವೇಳೆ ನೀನು ಕೆಟ್ಟರೆ ನಿನ್ನ ಹೆಂಡತಿ ಸಹ ನಿನ್ನನ್ನು ದೂಷಿಸ್ತಾಳೆ. ಯೋಬನಿಗೆ ಅವನ ಹೆಂಡತಿನ ಸಹ ಕೊನೆಯಲ್ಲಿ ಕೈ ಬಿಟ್ಟಿದಳು. ನೀನು ದೇವರನ್ನು ದೂಷಿಸು, ಸಾಯಿ ಅಂತ ಹೇಳಿದಳು. ಆದರೆ ಪರಲೋಕ ತಂದೆ ಹೇಳಲಿಲ್ಲ. ಪರಲೋಕ ತಂದೆ ಅವನು ಕಳ್ಕೊಂಡಿರುವುದು 2ರಷ್ಟು ಅವನಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು, ನಾನು ಪ್ರೀತಿಸಿರುವ ದೇವರು ಯೇಸು ಆಗಿದ್ದಾರೆ. ಆತನ ನಾಮದಲ್ಲಿ, ಯೇಸು ಎಂಬ ನಾಮದಲ್ಲಿ ನೀನು ಏನು ಕೇಳಿಕೊಂಡ್ರೂ ಆತನು ಕೊಡುವ ಆತನಾಗಿದ್ದಾನೆ. ಮತ್ತೆ ಆತನು 2ರಷ್ಟು ಕೊಡುತ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಇಲ್ಲಿ 5 ರೊಟ್ಟಿ 2 ಮೀನು ಹಂಚಿದಾಗ ಈ 5 ರೊಟ್ಟಿ 2 ಮೀನು ತಗೊಂಡು ಸ್ತೋತ್ರ ಮಾಡಿ ಅಲ್ಲಿರುವ ಜನರೆಲ್ಲ ತೃಪ್ತರಾದರು. ಅವರೆಲ್ಲ ತೃಪ್ತರಾಗಿ ಅವರು ತಿಂದು ಮತ್ತಿನ್ನೆಷ್ಟು ಬುಟ್ಟಿ ಹೆಚ್ಚಾಗಿತ್ತು ಗೊತ್ತಾ? 12 ಬುಟ್ಟಿ ಹೆಚ್ಚಾಗಿತ್ತು. ಯಾಕಂದರೆ 12 ಶಿಷ್ಯರಿದ್ದರು. 12 ಶಿಷ್ಯರಿಗೆ ಅವರೇ ಎಲ್ಲರೂ ಹೊಟ್ಟೆ ತುಂಬ ತಿಂದರು ಅಷ್ಟೇ. ಆದರೆ ಈ 12 ಶಿಷ್ಯರಿಗೆ ಒಂದೊಂದು ಬುಟ್ಟಿಯನ್ನು ತುಂಬಿಕ್ಕಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊಡುವವನ ಕೈ ಯಾವತ್ತೂ ಕಡಿಮೆ ಆಗೋದಿಲ್ಲ. ಆತನಿಗೆ ದೇವರು ಒದಗಿಸಿಕೊಡುತ್ತಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ದೇವರ ಜೊತೆಯಲ್ಲಿರುವಾಗ ಕೊರತೆ ಬರುವುದಿಲ್ಲ, ಆಶೀರ್ವಾದಗಳನ್ನು ಹುಡುಕಿಕೊಂಡು ಬರುತ್ತವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಯೇಸು ಕ್ರಿಸ್ತನ ಶಿಷ್ಯನು ಹೋಗಿ ಏನು ಕೇಳ್ತಾ ಇದ್ದಾನೆ? ಗುರುವೇ, ಇವರನ್ನು ಹಸಿದಿದ್ದಾರೆ, ಹಳ್ಳಿ ಪಳ್ಳಿಗೆ ಹೋಗಿ ಆಹಾರವನ್ನು ಕೊಂಡುಕೊಂಡು ಬರುವಂತೆ ಇವರಿಗೆ ಅಪ್ಪಣೆ ಕೊಡು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀವೇ ಇವರಿಗೆ ಆಹಾರವನ್ನು ಕೊಡಿರಿ ಎಂಬುದಾಗಿ.
ಹಲ್ಲೆಲೂಯ. ಆದರೆ ಇವರು ಹೇಳೋದೇನು ಗೊತ್ತಾ? ಇವರು ಮೀನಿಗೆ ನೋಡ್ತಾ ಇದ್ದಾರೆ, ಆದರೆ ಇವ್ರ ಜೊತೆಯಲ್ಲಿರುವ ಆತನು ಯಾರು ಗೊತ್ತಾ? ಸರ್ವಶಕ್ತನಾಗಿದ್ದಾನೆ. ಇವ್ರ ಜೊತೆಯಲ್ಲಿರುವ ಆತನು ಸರ್ವಶಕ್ತನಾಗಿದ್ದಾನೆ. ಆತನು ಎರಡು ಮೀನು ತಗೊಂಡೋಗಿ ಇಡೀ ಅಲ್ಲಿ ಕೂತಿರುವ ಜನರಿಗೆಲ್ಲ ಆಹಾರ ಅವ್ರ ಹೊಟ್ಟೆ ತುಂಬುವಂತೆ ಮಾಡಿದನು. ಹಲ್ಲೆಲೂಯ. 2 ಮೀನು 5 ರೊಟ್ಟಿಯಿಂದ ಅಲ್ಲಿ ಕುಂತಿರುವ ಎಲ್ಲ ಜನರು ಊಟ ಮಾಡಿ ಅವರು ತೃಪ್ತರಾದರು. ಅವ್ರು ತೃಪ್ತರ ಆಗಿದ ಮೇಲೆ 12 ಬುಟ್ಟಿ ತುಂಬುವಂತೆ ದೇವರು ಕೃಪೆ ತೋರಿಸಿದನು. ಹಲ್ಲೆಲೂಯ, ಹಲ್ಲೆಲೂಯ. ಹಾಗೆ ನಿಮ್ಮ ಜೀವಿತದಲ್ಲಿ ಸಹ ದೇವರು ಮಾಡೋದಕ್ಕಾಗಿ ಬಯಸುತ್ತಾನೆ. ಆತನು ಇಷ್ಟವುಳ್ಳವನಾಗಿದ್ದಾನೆ. ನಿಮ್ಮ ಕುಟುಂಬ ಆಶೀರ್ವದಿಸುವುದಕ್ಕಾಗಿ ಆತನು ಇಷ್ಟವುಳ್ಳವನಾಗಿದ್ದಾನೆ. ನಿನ್ನನ್ನು ಬಲಪಡಿಸುವುದಕ್ಕಾಗಿ ಆತನಿಗೆ ಮನಸ್ಸುಂಟು. ಹಲ್ಲೆಲೂಯ. ನೀನು ಭಯಪಡಬೇಡ. ಅಯ್ಯೋ, ನನ್ನ ಬಿಸ್ನೆಸ್ ಲಾಸ್ ಆಯಿತು, ನನಗೆ ಯಾರು ದಿಕ್ಕಿಲ್ಲ, ನನಗೆ ಯಾರು ಸಹಾಯ ಮಾಡ್ತಾರೆಂದು ಭಯಪಡಬೇಡ. ಆ ಯೇಸು ಇವತ್ತು ಜೀವಿತವಾಗಿ ಇದ್ದಾನೆ. ಅಲ್ಲ, 12 ಬುಟ್ಟಿ ಹೆಚ್ಚು ಮಾಡಿರುವ ಯೇಸು ಜೀವಿತವಾಗಿದ್ದಾನೆ. ಇವತ್ತು ನಿನ್ನ ಮನೆಯಲ್ಲಿ ಯಾವುದಾದ್ರೂ ಕೊರತೆ ಇದೆಯಾ? ಆಹಾರವಿಲ್ವಾ? ಹೆದರಬೇಡ, ದೇವರಲ್ಲಿ ಪ್ರಾರ್ಥನೆ ಮಾಡು. ಎಷ್ಟೋ ಜನಕ್ಕೆ ಊಟ ಇಲ್ಲದೆ ಇದ್ದಾರೆ, 3 ಹೊತ್ತಿನ ಊಟ ಇಲ್ಲದೆ ಇದ್ದಾರೆ. ನೀವು ಹೆದರಬೇಡ್ರಿ, ದೇವರು ನಿಮಗೆ ಆಹಾರ ಒದಗಿಸಿಕೊಡ್ತಾನೆ. ಆವತ್ತು ಇಸ್ರಾಯೇಲ್ ಜನರು ಆಹಾರಕ್ಕಾಗಿ ಗುಣಗೊಡ್ತಾ ಇದ್ದಿದ್ರು. ಅಯ್ಯೋ, ನಾವು ಅಲ್ಲೇ ಇದ್ದರೆ ಮಾಂಸ ಸಿಗ್ತೈತೆ ಅಂತ ಕೇಳ್ತಾ ಇದ್ದರು. ಆದರೆ ದೇವರು ಪರಲೋಕದಿಂದ ಅವರಿಗೆ ಮಾಂಸವನ್ನು ಕಳಿಸಿದನು. ಹಲ್ಲೆಲೂಯ. ನೀನು ಈ ರಾತ್ರಿ ಉಪವಾಸ ಮಲಗೋದಿಲ್ಲ, ನಿನಗೆ ದೇವರ ಆಹಾರ ಒದಗಿಸಿಕೊಡುತ್ತಾನೆ. ಹಲ್ಲೆಲೂಯ. ನೀನು ಹೇಳ್ತಿರ್ಬೋದು, ಅಯ್ಯೋ, ಈ ರಾತ್ರಿ ನನ್ನ ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ ಎಂಬುದಾಗಿ. ಭಯಪಡಬೇಡ. ನಿನ್ನನ್ನು ಸೃಷ್ಟಿಸಿರುವ ದೇವರು ನಿನ್ನನ್ನು ಆತನ ಮರೆತು ಹೋಗುವನಲ್ಲ. ನಿನ್ನನ್ನು ಆತನು ಮರೆತು ಹೋಗುವನಲ್ಲ. ನಿನಗೆ ಆಹಾರ ಒದಗಿಸಿಕೊಡುತ್ತಾನೆ. ನೀನು ಹೊಟ್ಟೆಗೆ ಇವತ್ತು ಉಪವಾಸ ನೀನು ಮಲಗೋದೇ ಇಲ್ಲ. ದೇವರು ನಿನಗೆ ಊಟ ಒದಗಿಸಿಕೊಡ್ತಾರೆ. ಈ ರಾತ್ರಿ ನಿನಗೆ ಏನೇನು ಬೇಕೋ ಅದನ್ನೆಲ್ಲ ಯೇಸು ಕೊಡುತ್ತಾನೆ ನಿನಗೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವೇಳೆ ಎಲ್ಲ ವಸ್ತುಗಳನ್ನು ಇಟ್ಟುಕೊಂಡಿರೋರು ಲೇಟ್ ಮಾಡಿ ಊಟ ಮಾಡ್ತಿರ್ಬೋದು, ಆದರೆ ಅವ್ರಿಗಿಂತ ಮುಂಚಿತವಾಗಿ ನೀನು ಊಟ ಮಾಡ್ತೀಯ. ನೀನು ಭಯಪಡಬೇಡ, ನೀನು ಭಯಪಡಬೇಡ. ಹಲ್ಲೆಲೂಯ. ಈ ಸಾಯಂಕಾಲ ಹೊತ್ತಿನಲ್ಲಿ ಅನೇಕರು ಹೀಗೆ ಇದ್ದಾರೆ. ಈ ಹೊತ್ತು ರಾತ್ರಿ ಅಡಿಗೆ ಮಾಡಿಕೊಳ್ಳೋದಕ್ಕಾಗಿ ಏನು ಇಲ್ಲದವರು ಸಹ ಭೂಮಿಯಲ್ಲಿದ್ದಾರೆ. ನೀವು ಭಯಪಡಬೇಡಿರಿ, ದೇವರು ನಿಮಗೆ ಊಟವನ್ನು ಒದಗಿಸಿಕೊಡುತ್ತಾನೆ. ನೀವು ಒಂದು ಡಿಸೈಡ್ ಮಾಡಬೇಕು. ಆವತ್ತು 2 ಮೀನು 5 ರೊಟ್ಟಿ ಹಂಚಿರುವ ಯೇಸು ಜೀವವಾಗಿದ್ದಾರೆ. 2 ರೊಟ್ಟಿ 5 ಮೀನು ಹಂಚಿರುವ ಯೇಸು ಜೀವವಾಗಿದ್ದಾರೆ. ಅಲ್ಲಿ ಸಾವಿರಾರು ಜನರು ಊಟ ಮಾಡಿದ್ದಾರೆ. ಅಲ್ಲಿ ಬರೀ ಪುರುಷರು ಮಾತ್ರ 5,000 ಅಂತ ಹೇಳ್ತದೆ, ಆದರೆ ಅಲ್ಲಿ ಅದಕ್ಕಿಂತ ಹೆಚ್ಚಾಗಿದ್ದಾರೆ. ಅಲ್ಲಿ ಮಕ್ಕಳು ಇದ್ದಾರೆ, ಸ್ತ್ರೀಯರು ಇದ್ದಾರೆ, ಪುರುಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಹಲ್ಲೆಲೂಯ. ಅವರೆಲ್ಲರೂ ಊಟ ಮಾಡಿ ತೃಪ್ತಿಪಡಿಸಿರುವ ಅದೇ ಯೇಸು ಜೀವಿತವಾಗಿದ್ದಾನೆ. ಅದೇ ಯೇಸು ಜೀವದಲ್ಲಿದ್ದಾರೆ. ನೀನು ಭಯಪಡಬೇಡ. ನಿನ್ನನ್ನು ಆತನೇ ರೂಪಿಸಿದ್ದಾನೆ, ನಿನ್ನನ್ನು ಆತನೇ ಸೃಷ್ಟಿ ಮಾಡಿದ್ದಾನೆ. ನೀನು ಭಯಪಡಬೇಡ. ಯೇಸು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ನಿನ್ನನ್ನು ಬಲಪಡಿಸುತ್ತಾರೆ. ನಿನಗೆ ಈ ರಾತ್ರಿ ದೇವರು ಉಪವಾಸ ಮಲಗಿಸುವುದಿಲ್ಲ. ಯಾಕಂದರೆ ದೇವರು ವಾಕ್ಯ ಹೇಳುತ್ತದೆ, ನಿನ್ನ ಹೆಸರು ನನ್ನ ಅಂಗೈಯಲ್ಲಿ ಚಿತ್ರಿಸಿದೆನೆಂಬುದಾಗಿ ಹೇಳುತ್ತದೆ. ನಿನ್ನ ಹೆಸರು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ.
ಆತನು ನಿನಗೆ ನೆನಪು ಮಾಡಿಕೊಂಡಿದ್ದಾನೆ. ನೀನು ಭಯಪಡಬೇಡ. ನಿನ್ನನ್ನು ದೇವರು ನೆನೆಸಿದ್ದಾನೆ. ನಿನ್ನನ್ನು ದೇವರು ನೆನೆಸಿಕೊಂಡಿದ್ದಾನೆ. ನಿನಗೆ ಆಹಾರ ಒದಗಿಸಿ ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ನೀನು ನೆನೆಸಿಕೋ. ಯೇಸು ಜೀವ ಇದ್ದಾರೆ. ನೀನು ಹೇಳು ನಿನ್ನ ಬಾಯಿಂದ, ನನ್ನ ಯೇಸು ಜೀವ ಇದ್ದಾರೆ. ನನಗೆ ಈ ಭೂಮಿಯನಿಗೆ ಕಳಿಸಿರುವ ಯೇಸು ಜೀವವಾಗಿದ್ದಾರೆ. ಆತನೇ ನನ್ನ ಅಗತ್ಯಗಳನ್ನು ಪೂರೈಸುತ್ತಾನೆಂಬುದಾಗಿ ನಿನ್ನ ಬಾಯಿಂದ ನೀನು ನುಡಿಯಬೇಕು. ಆತನೇ ನನ್ನ ಬಾಯಿಯನ್ನು, ನನ್ನ ಅಗತ್ಯಗಳನ್ನು ಪೂರೈಸುವ ದೇವರಾಗಿದ್ದಾನೆಂದು ನೀನು ಬಾಯಿ ತೆರೆದು ಹೇಳುವಾಗ ಆತನು ಮಾಡಿರುವ ಆಶೀರ್ವಾದಗಳನ್ನು, ಆತನು ಮಾಡಿರುವ ವಾಗ್ದಾನಗಳನ್ನು ನಿನ್ನ ಮೇಲೆ ನೆರವೇರುತ್ತವೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಮೇಲೆ ನೀನು ಉಪವಾಸ ಇರುವುದಿಲ್ಲ. ಯಾಕಂದರೆ ನಿನ್ನ ಆಹಾರವು ಎಲಿಯನಿಗೆ ಯಾವ ರೀತಿ ದೇವರು ಆಹಾರ ಕಳಿಸಿಕೊಟ್ಟಿದನೋ ಅದೇ ಪ್ರಕಾರ ದೇವರು ನಿನಗೆ ಆಹಾರ ಕಳಿಸಿಕೊಡುತ್ತಾನೆ. ನೀನು ಉಪವಾಸ ಮಲಗುವುದಿಲ್ಲ. ನೀನು ಎಲ್ಲೇ ಇದ್ದಿರಬಹುದು. ಈ ವಾಕ್ಯ ಕೇಳುವಾಗ ನೀನು ಆಮೇನ್ ಅಂತ ಹೇಳು. ನೀನು ದೇವರನ್ನು ಕರಿ, ಯೇಸುವನ್ನು ಕರಿ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಯೇಸುವಿನ ನಾಮದಲ್ಲಿ ನೀನು ಬೇಡಿಕೋ. ನೀನು ಯೇಸುವಿನ ನಾಮದಲ್ಲಿ ಏನು ಬೇಕಾದರೂ ಬೇಡಿಕೋ. ಅದು ದೇವರು ನಿನಗೆ ಒದಗಿಸುತ್ತಾರೆ. ಅದು ದೇವರು ನಿನಗೆ ಕೊಡುತ್ತಾರೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ಸಾಲದಲ್ಲಿದ್ದಾರೆ. ಹಲ್ಲೆಲೂಯಾ. ಸಾಲದಲ್ಲಿ ಇರುವಾಗ ನೀವು ಭಯಪಡಬೇಡಿರಿ. ಯೇಸು ನಿಮಗೆ ತಂದೆ ಆಗಿದ್ದಾನೆ. ಯೇಸುವಿನ ನಾಮದಲ್ಲಿ ಈ ಸಾಲ ತೀರಿಸುತ್ತೇನೆಂಬುದಾಗಿ ನೀವು ಧೈರ್ಯವಾಗಿ, ಗಟ್ಟಿಯಾಗಿ ನೀವು ದೇವರ ನಾಮದಲ್ಲಿ ಬೇಡಿಕೊಳ್ಳಬೇಕು. ನೀವು ಬಾಯಿ ತೆರೆದ ಪ್ರತಿ ಮುಂಜಾನೆ ನೀವು ಹೇಳಬೇಕು, ಅಯ್ಯೋ ನನಗೆ ಈ ವಾರದ ಸಂಘ ಕಟ್ಟುವುದಕ್ಕಲ್ಲ, ನನಗಿರುವಂಥ ಎಲ್ಲ ಸಾಲಗಳನ್ನು ದೇವರು ತೀರಿಸುತ್ತಾನೆಂಬುದಾಗಿ ನೀವು ಬಾಯಿಂದ ನುಡಿಬೇಕು. ಹಲ್ಲೆಲೂಯಾ. ನಾವೇನು ಮಾಡ್ತೇವೆ ಗೊತ್ತಾ? ಈ ವಾರ ಸಂಕಟಕ್ಕೆ ದುಡ್ಡಿದ್ರೆ ಸಾಕು ಅಂತ ಕೇಳ್ತೇವೆ. ಹಲ್ಲೆಲೂಯಾ. ನಾವು ಹಂಗೆ ಕೇಳಬಾರ್ದು. ನನಗಿರುವ ಎಲ್ಲ ಸಾಲಗಳನ್ನು ನನ್ನ ತಂದೆ ತೀರಿಸುತ್ತಾನೆ. ನನ್ನ ಪಾಪಗಳನ್ನು ಹೊತ್ತಿ ತೀರಿಸಿರುವ ಅದೇ ಯೇಸು ಜೀವವಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ನನ್ನ ಪಾಪಗಳನ್ನು ಹೊತ್ತಿ ತೀರಿಸಿದಂಥ ಯೇಸು ಜೀವಿತವಾಗಿದ್ದಾನೆ. ನನ್ನ ಸಾಲ ಎಲ್ಲವೂ ದೇವರು ತೀರಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಸಾಲಕ್ಕೆ ನೋಡಿ ಹೆದರಬೇಡ. ಸಾಲಕ್ಕೆ ನೋಡಿ ಬಾಯಿ ತೆರೆದು ಮಾತಾಡು. ನನ್ನ ಸಾಲ ತೀರಿಸುವುದಕ್ಕಾಗಿ ನನ್ನ ತಂದೆ ನನಗೆ ಸಹಾಯ ಮಾಡುತ್ತಾನೆ. ಈ ಇಕ್ಕಟ್ಟಲ್ಲಿ ನಾನು ಇರುವುದಿಲ್ಲ. ಈ ಸಾಲದಲ್ಲಿ ನಾನು ಇರುವುದಿಲ್ಲ. ನಿನ್ನ ಸಾಲಕ್ಕೆ ನೀನು ನೋಡಬೇಡ. ಯೇಸುವಿನ ಮುಖವನ್ನು ನೋಡು. ಯೇಸುವಿನ ಮುಖ ನೋಡುವವರಿಗೆ ಪ್ರತಿಯೊಬ್ಬರ ಮುಖ ಲಜ್ಜೆಗೆಡುವುದಿಲ್ಲ. ಪ್ರತಿಯೊಬ್ಬರ ಮುಖ ಪ್ರಕಾಶಿಸುತ್ತದೆ. ಹಲ್ಲೆಲೂಯಾ. ನೀನು ಯೇಸುವಿನ ಮುಖ ನೋಡುವಾಗ ಯೇಸು ನಿನಗೆ ಬಿಡುಗಡೆ ಮಾಡುತ್ತಾರೆ. ಹಲ್ಲೆಲೂಯಾ. ಪೇತ್ರನು ಸಮುದ್ರದಲ್ಲಿ ಮುಳುಗುತ್ತಾ ಇರುವಾಗ ಆತನನ್ನು ದೇವರು ಕೈ ಚಾಚಿ ಕರೆದಿದ್ದಾರೆ. ನೀನು ಸಾಲದಲ್ಲಿ ಮುಳುಗಿದರೆ ಭಯಪಡಬೇಡ. ನೀನು ದೇವರನ್ನು ದೃಷ್ಟಿಸಿ ನೋಡು. ಯೇಸುವನ್ನು ದೃಷ್ಟಿಸಿ ನೋಡು. ಆ ಸಾಲ ನಿನ್ನಿಂದ ದೇವರು ತೀರಿಸುತ್ತಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತದೆ, ಅರುಣ್ಯದಲ್ಲಿ ಮಾರ್ಗಗಳನ್ನು ಉಂಟು ಮಾಡುತ್ತೇನೆಂದು ಹೇಳುತ್ತದೆ. ಪ್ರೈಸ್ ದ ಲಾರ್ಡ್.
ದೇವರು ನಿನಗಾಗಿ ಒಂದು ಮಾರ್ಗ ಇಟ್ಟಿದ್ದಾರೆ. ಆ ಸಾಲದಿಂದ ನೀನು ಹೊರಗಡೆ ಬರುವುದಕ್ಕಾಗಿ ಮಾರ್ಗ ಇಟ್ಟಿದ್ದಾರೆ. ಆ ಸಾಲ ಬಂದಿರೋದು ದೇವರ ಮಹಿಮೆಗಾಗಿ ನೀನು ನುಡಿಬೇಕು. ಹಲ್ಲೆಲೂಯಾ. ನನಗೆ ಈ ಸಾಲ ಬಂದಿರೋದು ದೇವರ ಮಹಿಮೆಗಾಗಿ ಎಂದು ಹೇಳಬೇಕು. ಹಲ್ಲೆಲೂಯಾ. ಆ ಸಾಲವನ್ನು ಬಿಟ್ಟು ಹೋಗಿದ ಮೇಲೆ ನೀನೇನು ಮಾಡ್ತಿ ಗೊತ್ತಾ? ನೀನು ಸಾಕ್ಷಿ ಹೇಳುತ್ತೀಯ. ಹಲ್ಲೆಲೂಯಾ. ನೀನು ಅನೇಕ ಜನರಿಗೆ ಸಾಕ್ಷಿ ಹೇಳುತ್ತೇನೆ, ನಾನು ಸಾಕ್ಷಿಯ ಮಗಳಾಗುತ್ತೇನೆ, ಸಾಕ್ಷಿ ಹೇಳುವಂಥ ಮಗನಾಗಿರುತ್ತೇನೆ ಎಂಬುದಾಗಿ ನೀನು ಡಿಸೈಡ್ ಮಾಡಬೇಕು. ನೀನು ಡಿಸೈಡ್ ಮಾಡುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ಹೋಲಿ ಗೋಸ್ಟ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೀನು ಪ್ರತಿದಿನ ಬೆಳಗ್ಗೆ ಎದ್ದು ಹೇಳಬೇಕು, ನಾನು ನಿನ್ನ ಮೇಲೆ ಸಾಲದಲ್ಲಿ ಇರುವುದಿಲ್ಲ. ಯಾಕಂದರೆ ಕುರುಡನಿಗೆ ಯೇಸು ಕ್ರಿಸ್ತನು ಅವನನ್ನು ತಗೊಂಡು ಬನ್ನಿರಿ ಅಂತ ಕರೆಯುವಾಗ ಅಲ್ಲ ಅವನು ಹೇಳುತ್ತಾ ಇದ್ದಾರೆ, ಅಲ್ಲ ಅವನಲ್ಲಿ ಸುತ್ತಮುತ್ತ ಇರುವ ಜನರು ಏನು ಮಾಡ್ತಾರೆ ಗೊತ್ತಾ? ತಕೋಯಿ ಕೋಲು ತಟ್ಟೆ ಅಂತ ಹೇಳುತ್ತಾರೆ. ಪ್ರೈಸ್ ದ ಲಾರ್ಡ್. ಅವನು ಗುರುವೇ ಯೇಸುವೆ ನನ್ನನ್ನು ಕರುಣಿಸು, ಗುರುವೇ ಯೇಸುವೆ ಅಂತ ಕರೆಯುವಾಗಲೂ ಸಹ ಇಲ್ಲಿ ಜನರು ಹೇಳುತ್ತಾ ಇದ್ದಾರೆ ಸುಮ್ಮನಿರು ಎಂಬುದಾಗಿ ಹೇಳುತ್ತಾರೆ. ಆದರೆ ಯೇಸು ಕ್ರಿಸ್ತನ್ ನಿಂತು ಏನು ಮಾಡ್ತಾನೆ? ಅವನನ್ನು ನನ್ನ ಬಳಿಗೆ ಕರ್ತನಿರಿ ಎಂಬುದಾಗಿ ಹೇಳುವಾಗ ಇವನು ಕುರುಡನ್ನು ಬಿಡುವುದಿಲ್ಲ. ಏಕೆ ಬಿಡುವುದಿಲ್ಲ? ಆತನು ನಿಲ್ಲುವ ತನಕ ಬಿಡುವುದಿಲ್ಲ. ನಿಮ್ಮ ಮನೆ ಎದುರಿಂದ ದೇವರು ಹೋಗುತ್ತಾ ಇದ್ದಾನೆ. ನೀವು ಆತನಿಗೆ ಒಂದು ವೇಳೆ ಕರೆಯುವರಾಗಿದ್ದರೆ ಆ ಯೇಸು ನಿಂತುಕೊಳ್ಳುತ್ತಾರೆ. ಬರೀ ನಿಂತುಕೊಳ್ಳುವುದಲ್ಲ, ನಿನಗೆ ಆಶೀರ್ವಾದ ಮಾಡುತ್ತಾರೆ. ಅವನಿಗೆ ಅವತ್ತು ಕಣ್ಣಿದ್ದಿಲ್ಲ ಸರಿ, ಆದರೆ ನಿನಗಿರುವಂಥ ಸಮಸ್ಯೆಗಳಿಂದ ದೇವರು ನಿನ್ನನ್ನು ಬಿಡಿಸುತ್ತಾರೆ. ಹಲ್ಲೆಲೂಯಾ. ಯೇಸು ನಿನ್ನನ್ನು ಬಿಡಿಸುತ್ತಾರೆ. ಅವನು ಮಾತ್ರಷ್ಟು ಕೂಗಿದನು. ಅವನು ಜನರು ಹೇಳಿದರು, ಅಯ್ಯೋ ನೀನು ತೊಂದರೆ ಕೊಡಬೇಡ, ನೀನು ಸುಮ್ಮನಿರು ಅಂತ ಹೇಳುವಾಗ ಆತನು ಸುಮ್ಮ ಕುಂತ್ರೆ ಅವನಿಗೆ ಕಣ್ಣು ಬರ್ತಾ ಇದ್ದಿದ್ದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ಯೇಸು ಅವನನ್ನು ಕ್ರಾಸ್ ಮಾಡಿ ಹೋಗಿದ್ರು. ಆಲ್ರೆಡಿ ಯೇಸು ಅವನ ಮುಂದಿಂದು ಸ್ವಲ್ಪ ದೂರ ಹೋಗಿದ್ರು. ಸ್ವಲ್ಪ ದೂರ ಹೋಗಿದ ಮೇಲೆ ಅವನು ಕೇಳುತ್ತಾನೆ, ಇದು ಯಾವ ಶಬ್ದ, ಇದು ಏನು ನಡೀತಾ ಇದೆ? ಅವನು ವಿಚಾರಿಸಿದನು. ಅವನು ವಿಚಾರಿಸುವಾಗ ಜನರು ಹೇಳ್ತಾರೆ, ನಜರೇತಿನ ಯೇಸು ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ಸಹ ವಿಚಾರಿಸಬೇಕು. ಒಂದು ವೇಳೆ ಬೈಬಲ್ ನಿಮ್ಗೆ ಓದಕ್ಕೆ ಬಂದರು, ಬೈಬಲ್ ಓದ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ನನಗಾಗಿ ದೇವರು ಏನಿಟ್ಟಿದ್ದಾನೆಂದು ನೋಡಿಕೊಳ್ಳಬೇಕು. ದೇವರು ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳಕ್ಕೆ ಒಂದು ವೇಳೆ ಓದಕ್ಕೆ ಬರಲಿಲ್ಲ ಅಂದರೆ ನಾವು ಇನ್ನೊಬ್ಬರನ್ನು ಹೋಗಿ ಕೇಳಬೇಕು. ದೇವರ ವಾಕ್ಯವನ್ನು ಓದಿ ನನಗೆ ತಿಳಿಸು ಎಂಬುದಾಗಿ ಕೇಳಬೇಕು. ಇವತ್ತು ನೀನು ತಿಳಿಸೋ ಅಂಬುವ ವ್ಯಕ್ತಿ ನೀನು ಒಂದಿನ ಈ ವಾಕ್ಯವನ್ನು ಓದುವಂತೆ ದೇವರ ಕೃಪೆ ತೋರಿಸುತ್ತಾನೆ. ನಿನಗೆ ಇವತ್ತು ಏನು ಬರಲಿಲ್ಲ ಅಂತ ತಿಳ್ಕೊ, ನೀನು ಸ್ಕೂಲ್ಗೆ ಹೋಗಿಲ್ಲ ಅಂತ ತಿಳ್ಕೊ, ಈ ವಾಕ್ಯದ ಮೇಲೆ ಕೈ ಇಟ್ಟು ನೀನು ಬೇಡಿಕೊ, ಪರಿಶುದ್ಧಾತ್ಮನೇ ನಾನು ವಾಕ್ಯ ಓದಬೇಕು, ನನಗೆ ಜ್ಞಾನ ಕೊಡು ಎಂಬುದಾಗಿ ಕೇಳಬೇಕು. ಹಲ್ಲೆಲೂಯಾ. ಅಲ್ಲಿ ಆ ಕುರುಡನು ಕೇಳಿರುವುದು ಏನು ಗೊತ್ತಾ? ಆ ಕುರುಡನಿಗೆ ಅವನು ಕೂಗುವಾಗ ಯೇಸು ಕ್ರಿಸ್ತನು ನಿಂತುಕೊಳ್ಳುತ್ತಾರೆ. ಯೇಸು ಕ್ರಿಸ್ತನು ನಿಂತುಕೊಂಡಿದೆ. ಆ ಕುರುಡರಿಗೆ ಅಲ್ಲಿ ಅವನು ಕೋಲು ತಟ್ಟಿ ಕೆಳಗಡೆ ಬಿದ್ದಿರ್ತಾವೆ. ಜನರು ಹೇಳ್ತಾ ಇದ್ದಾರೆ, ತಗೋ ಈ ಕೋಲು ತಟ್ಟೆ. ಆತನು ನುಡಿದಿರೋದೇನು ಗೊತ್ತಾ? ಇನ್ನು ಮೇಲೆ ಈ ಕೋಲು ತಟ್ಟೆ ಅಗತ್ಯ ಇಲ್ಲ. ಇನ್ನು ಮೇಲೆ ಈ ಕೋಲು ತಟ್ಟೆ ನನಗೆ ಅಗತ್ಯ ಇಲ್ಲ. ಯಾಕಂದರೆ ನನ್ನನ್ನು ಯೇಸು ಕರೆದಿದ್ದಾನೆ. ಹಲ್ಲೆಲೂಯಾ. ಅವನು ಯೇಸುವಿನ ಬಳಿಗೆ ಬರೋದಕ್ಕಿಂತ ಮುಂಚೆನೇ ಡಿಸೈಡ್ ಮಾಡಿದನು, ಯೇಸು ನನಗೆ ಕಣ್ಣು ಕೊಡೋದಕ್ಕಾಗಿ ಸರ್ವಶಕ್ತನೆಂದು. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಈ ಕೋಲು ತಟ್ಟೆಯ ಮೇಲೆ ನನಗೆ ಬೇಡ. ಯಾಕಂದರೆ ಅವನಿಗೆ ಬಂತು ನಂಬಿಕೆ, ನನಗೆ ಯೇಸು ಕರೆದಿದ್ದಾನಂದರೆ ಅವನು ನನಗೆ ಕಣ್ಣು ಕೊಡುತ್ತಾನೆಂಬುದಾಗಿ. ಹಲ್ಲೆಲೂಯಾ. ಆತನು ಸರ್ವಶಕ್ತನು. ಆ ಕುರುಡನಿಗೆ ಕಣ್ಣು ಕೊಡುವುದಕ್ಕೆ ಸರ್ವಶಕ್ತನಾಗಿಲ್ಲ, ನಿನ್ನ ಸಮಸ್ಯೆಗಳನ್ನು ತೀರಿಸುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ಲೋಕದಾಗಿರುವಂಥ ಎಲ್ಲ ಕುಲದವರಿಗೆ ಆತನು ತಂದೆಯಾಗಿದ್ದಾನೆ, ಆತನು ದೇವರಾಗಿದ್ದಾನೆ.
ಆತನಂಥ ದೇವರು ಈ ಲೋಕದಲ್ಲಿಲ್ಲ. ಹಲ್ಲೆಲೂಯ. ಸತ್ಯ ದೇವರನ್ನು ತಿಳಿದುಕೊಳ್ಳಿರಿ. ಈ ಸತ್ಯ ದೇವರನ್ನು ತಿಳಿದುಕೊಂಡು ಆತನ ಬಳಿಗೆ ಬನ್ನಿರಿ. ಹಲ್ಲೆಲೂಯ. ಆತನ ಬಳಿಗೆ ಬರುವಾಗ ದೇವರು ನಿಮಗೆ ಬಿಡುಗಡೆ ಮಾಡುತ್ತಾನೆ. ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ದೇವರು ನಿಮ್ಮ ಧರ್ಮ ಚೇಂಜ್ ಮಾಡಕ್ಕೆ ಬಂದಿಲ್ಲ, ನಿಮ್ಮ ಹೃದಯವನ್ನು ಚೇಂಜ್ ಮಾಡಕ್ಕೆ ಬಂದಿರುವತನು. ಹಲ್ಲೆಲೂಯ. ಕ್ರಿಶ್ಚಿಯನ್ ಅಂದರೆ ಅಲ್ಲಿ ನಮಗೆ ಧರ್ಮ ಚೇಂಜ್ ಮಾಡಬೇಕಂತಿಲ್ಲ, ಹೃದಯ ಚೇಂಜ್ ಆಗುತ್ತದೆ. ಹಲ್ಲೆಲೂಯ. ನೀವು ವಾಕ್ಯ ಓದುವಾಗ ಹೃದಯ ಚೇಂಜ್ ಆಗುತ್ತದೆ, ವಾಕ್ಯ ಕೇಳುವಾಗ ಹೃದಯ ಚೇಂಜ್ ಆಗುತ್ತದೆ, ವಾಕ್ಯ ಓದುವಾಗ ಹೃದಯ ಚೇಂಜ್ ಆಗುತ್ತದೆ. ಹಲ್ಲೆಲೂಯ. ಧರ್ಮ ಪರಮ ಯಾರು ಮಾಡೋದಿಲ್ಲ, ಆದರೆ ದೇವರ ವಾಕ್ಯವನ್ನು ಕೇಳಿ ಕೇಳಿ ನಿನಗೆ ನಿನ್ನ ಹೃದಯ ಚೇಂಜ್ ಆಗುತ್ತದೆ. ಹಲ್ಲೆಲೂಯ. ಆ ಕುರುಡನಿಗೆ ಕಣ್ಣು ಕೊಟ್ಟಿರುವ ಯೇಸು ಜೀವವಾಗಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ನಿನಗೆ ಬೈಬಲ್ ಓದಕ್ಕೆ ಬರೋದಿಲ್ವಾ? ಆ ಬೈಬಲ್ ಮೇಲೆ ಕೈ ಇಟ್ಟು ಪ್ರತಿದಿನ ಹೇಳು, ಇದರಲ್ಲಿ ನನ್ನ ಯೇಸು ಜೀವವಾಗಿದ್ದಾರೆ, ನನ್ನ ಯೇಸುವಿನ ವಾಕ್ಯ ಜೀವವಾಗಿದೆ. ಆ ವಾಕ್ಯದ ಮುಖಾಂತರ ನನಗಿರುವ ಸಮಸ್ಯೆಗಳನ್ನು ಬಿಡುಗಡೆವಾಗುತ್ತದೆ. ನನ್ನ ಎಲ್ಲ ಸಮಸ್ಯೆಗಳನ್ನು ಬಿಡುಗಡೆವಾಗುತ್ತದೆ ಎಂದು ನೀನು ತೀರ್ಮಾನ ಮಾಡುವಾಗ ದೇವರು ನಿನಗೆ ಸಹಾಯ ಮಾಡುತ್ತಾರೆ. ಬರೀ ನಿನ್ನ ಸಾಲ ತೀರಿಸೋದಿಲ್ಲ, ನೀನು ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ದೇವರು ನಿನಗೆ ಮಾಡ್ತಾರೆ. ಈ ವಾಕ್ಯ ನಿನಗೆ ಇವತ್ತು ಓದಕ್ಕೆ ಬರಲಿಲ್ವಾ? ದೇವರು ಕಲಿಸಿಕೊಡುತ್ತಾರೆ, ಪವಿತ್ರಾತ್ಮ ಕಲಿಸಿಕೊಡುತ್ತದೆ. ಹಲ್ಲೆಲೂಯ. 12 ಮಂದಿ ಶಿಷ್ಯರನ್ನು ದೇವರು ಜ್ಞಾನಿಗಳನ್ನು ಆರಿಸಿಕೊಂಡು ಬಂದಿದ್ದಿಲ್ಲ. ಹಲ್ಲೆಲೂಯ. ಯಾರು ಸುಂಕ ಎತ್ತವ್ರನ್ನ ಆರಿಸ್ಕೊಂಡಿದನು, ಮೀನು ಹಿಡಿಯೋರನ್ನು ಆರಿಸ್ಕೊಂಡಿದನು ಹೊರತು ರಾಜ್ಯರ ಮನೆಗೆ ಹೋಗಿ ನಿಮ್ಮ ಹತ್ರ ಜ್ಞಾನಿಗಳಿದ್ದಾರೆ ಕೊಡ್ರಿ ಅಂತ ಕೇಳಲಿಲ್ಲ. ಹಲ್ಲೆಲೂಯ. ನಿನ್ನನ್ನು ನೋಡಿ ದೇವರು ಮಾತಾಡ್ತಾ ಇದ್ದಾನೆ. ನಿನಗೆ ಇವತ್ತು ವಾಕ್ಯ ಓದೋದಕ್ಕೆ ಬರಲಿಲ್ಲ ಅಂದರೂ ಭಯಪಡಬೇಡ, ಪವಿತ್ರಾತ್ಮ ನಿನಗೆ ವಾಕ್ಯ ಓದುವಂತೆ ಮಾಡುತ್ತಾನೆ. ನೀನು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಭಯಪಡಬೇಡ, ದೇವರು ನಿನಗೆ ಕಲಿಸಿಕೊಡುತ್ತಾನೆ. ನೀನು ಬಾಯಿಂದ ಕೇಳು, ಬಾಯಿ ತೆರಿ. ಆ ಬಾಯಿ ತೆರೆಯುವುದು ನೀನು ಕೇಳುವಾಗ ದೇವರು ಒದಗಿಸಿಕೊಡುತ್ತಾನೆ. ಹಲ್ಲೆಲೂಯ. ದೇವರು ನಿನಗೆ ಸಹಾಯ ಮಾಡುತ್ತಾನೆ. ನೀನು ಭಯಪಡಬೇಡ. ನಿನ್ನ ಎಲ್ಲ ಸಾಲಗಳನ್ನು ತೀರಿಸಿ ನೀನು ಅನೇಕರಿಗೆ ಸಾಲ ಕೊಡುವಂತೆ ದೇವರು ಮಾಡುತ್ತಾನೆ. ನಿನ್ನನ್ನು ನೋಡಿ ಅನೇಕರು ಹೇಳಬೇಕು, ಅಯ್ಯೋ ಈಕಿ ನನ್ನ ಹತ್ರ ಸಾಲ ತಗೊಳ್ತೀಳು, ಇವ ನನ್ನ ಹತ್ರ ಸಾಲ ತಗೊಳ್ತೀನೋ, ಆದರೆ ಇವನಿಗೆ ಕೊಡುವಂತೆ ಎಲ್ಲಿಂದ ಬಂತು ಎಂದು ಕೇಳುತ್ತಾರೆ. ಎಲ್ಲಿಂದ ಬಂತು ಇವರಿಗಂತ ಯೋಚನೆ ಮಾಡುತ್ತಾರೆ. ಅಷ್ಟರ ಮಟ್ಟಿಗೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನೀನು ಅನೇಕರಿಗೆ ಸಾಲ ಕೊಡುವೆ ಹೊರತು ನೀನು ಸಾಲ ತಗೊಳ್ಳೋದಿಲ್ಲ. ನೀನು ಯಾರ ಮುಂದೆ ಕೈ ಚಾಚುವುದಿಲ್ಲ. ನೀನು ಅನೇಕರಿಗೆ ಕೈ ಎತ್ತಿ ಕೊಡುವಂತೆ ನಿನ್ನ ಕೈಗಳನ್ನು ಯೇಸು ಆಶೀರ್ವಾದ ಮಾಡುತ್ತಾನೆ. ನೀನು ಯೇಸುವಿನ ಮಗಳೆಂದು ದೇವರು ಪ್ರೂಫ್ ಮಾಡಿ ತೋರಿಸ್ತಾನೆ. ನೀನು ಯೇಸುವಿನ ಮಗನೆಂದು ಪ್ರೂಫ್ ಮಾಡಿ ತೋರಿಸುತ್ತಾನೆ. ನಿನ್ನ ಸಂಗಡ ದೇವರಿದ್ದಾರೆ. ವಾಕ್ಯ ಹೇಳ್ತದೆ, ಮೋಸೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡಲ್ಲಿರುವೆನು ಎಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯ. ನಿನಗಿವತ್ತು ಪ್ರಾರ್ಥನೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ನಿನಗೆ ಬಂದ ಹಾಗೆ ನೀನು ಮಾಡು, ಮಿಕ್ಕಿರೋದು ದೇವರು ಕಲಿಸುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರೇ ಹೇಳಿರುವುದು, ಜ್ಞಾನ ಇಲ್ಲದವ್ರನ್ನು ಜ್ಞಾನಿಗಳ ಮಧ್ಯದಲ್ಲಿ ಕೂಡಿಸ್ತೇನೆ ಎಂದು ಹೇಳಿದ್ದಾರೆ. ಆದರೆ ಇವತ್ತು ನೀನು ಸ್ವಲ್ಪ ಮೇಲೆ ಬರಬೇಕೆಂದು ಯೋಚನೆ ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಾ? ಅಯ್ಯೋ ಅವನಿಗೇನು ಬರ್ತದೆ, ಅವಳಿಗೇನು ಬರ್ತದೆ, ಅವ್ರಿಗೇನು ಬರಲ್ಲ ಬಿಡು ಅಂತ ಹೇಳ್ತಾರೆ. ನೀನು ಭಯಪಡಬೇಡ. ನಿನ್ನ ಸಂಗಡ ಇದ್ದಿರುವ ಯೇಸುವಿಗೆಲ್ಲ ಬರುತ್ತದೆ. ನಿನ್ನ ದೃಷ್ಟಿ ಯೇಸುವಿನ ಮೇಲೆ ಇಡಬೇಕು. ನೀನು ಯೇಸುವಿನ ಮುಖ ನೋಡಬೇಕು. ನೀನು ಯೇಸುವಿನ ಮುಖ ನೋಡಬೇಕು. ಯೇಸು ನಿನಗೆಲ್ಲ ಕಲಿಸುತ್ತಾರೆ. ಹಲ್ಲೆಲೂಯ. ಪವಿತ್ರಾತ್ಮನು ನಿನಗೆ ಬಲಪಡಿಸುತ್ತಾರೆ. ಪವಿತ್ರಾತ್ಮನು ನಿನಗೆ ಸಹಾಯ ಮಾಡುತ್ತದೆ.
ನಜರೇತಿನ ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಸಾಲದಲ್ಲಿದ್ದೀಯಾ? ಭಯಪಡಬೇಡ. ಯೇಸು ನಿನ್ನ ಜೊತೆಲೆ ಮಾತಾಡ್ತಾ ಇರೋದು. ನಿನ್ನ ಸಾಲಗಳನ್ನು ತೀರಿಸುತ್ತಾರೆ. ನೀನು ಅನೇಕರಿಗೆ ಸಾಲ ಕೊಡುವವನಾಗಿರ್ತಿ. ನೀನು ಅನೇಕರಿಗೆ ಸಾಲ ಕೊಡುವವಳಾಗಿರ್ತಿ. ನೀನು ಹೆದರಬೇಡ. ನಿನ್ನನ್ನು ಸೃಷ್ಟಿಸಿರುವ ಅದೇ ಯೇಸು ನಿನ್ನ ಸಂಗಡಿದ್ದು ನಿನ್ನ ಕೈಗಳನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನ ಕುಟುಂಬಗಳನ್ನು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಬಲಪಡಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕದಲ್ಲಿ ಮನೆಗಿಲ್ಲ, ಭಯಪಡಬೇಡ. ನಿನ್ನ ನೆರೆಯವರ ಮನೆ ಚೆನ್ನಾಗಿದೆಯಾ? ಸಂತೋಷ ಪಡು. ಅವರ ನೆರೆಯವರ ಮನೆ ಮೇಲೆ ಕೈ ಚಾಚಿ ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮನೇ, ನೀನು ಇವ್ರಿಗೆ ಮನೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳು. ಪರಿಶುದ್ಧಾತ್ಮನೇ, ನೀನು ಇವ್ರಿಗೆ ಕಾರು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಹೇಳು. ಆಗ ದೇವರು ನಿನ್ನನ್ನು ಹೀಗೆ ಆಶೀರ್ವಾದ ಮಾಡುತ್ತಾನೆ ಗೊತ್ತಾ? ಅವರಿಗೆ ನೋಡೋದಕ್ಕೆ ಕಣ್ಣು ಸಾಲೋದಿಲ್ಲ, ಅಷ್ಟು ಮಟ್ಟಿಗೆ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಒಯ್ತಾನೆ. ದೇವರು ನಿನ್ನ ಹೃದಯವನ್ನು ನೋಡಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನಿನ್ನ ಮನೆಗಳನ್ನು ನೋಡಿ ಆಶೀರ್ವಾದ ಮಾಡುವಂಥ ದೇವರಲ್ಲ. ನಿನ್ನ ವಸ್ತ್ರಗಳನ್ನು ನೋಡಿ ದೇವರ ಆಶೀರ್ವಾದ ಮಾಡುವನಲ್ಲ. ನಿನ್ನ ಮನಸ್ಸು ನೋಡಿ ದೇವರ ಆಶೀರ್ವಾದ ಮಾಡುತ್ತಾನೆ. ಆ ಯೇಸು ಜೀವವಾಗಿದ್ದಾರೆ. ಆತನನ್ನು ನೀನು ಬೇಡಿಕೊಳ್ಳುವಾಗ ನಿನ್ನನ್ನು ಆಶೀರ್ವಾದ ಮಾಡಿ ಅನೇಕ ಕುಲದವರಿಗೆ ನೀನು ಆಶೀರ್ವಾದ ನಿಧಿಯ ಆಗುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ನೀನು ಸಾಧಾರಣವಾದವನು ಅಲ್ಲ. ನಿನಗೆ ಈ ಲೋಕದಲ್ಲಿ ಆತನು ಸಾಲದಲ್ಲಿ ಇಡಬೇಕಂತೇಳಿ ಲೋಕಕ್ಕೆ ತಂದಿಲ್ಲ. ನಿನ್ನ ಮೇಲೆ ಆತನಿಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶ ನೆರವೇರುತ್ತದೆ. ಹಲ್ಲೆಲೂಯಾ. ಆ ಉದ್ದೇಶ ನೆರವೇರುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಸಾಯ್ತೇನೆ ಅಂತೇಳಿ ವಿದ್ವಿ ಏನು ಮಾಡಿದಳು ಗೊತ್ತಾ? ತೀರ್ಮಾನ ಮಾಡಿದಳು. ಇದು ಒಂದು ರೊಟ್ಟಿಯನ್ನು ತಿಂದು ನಾನು ನನ್ನ ಮಗ ಸಾಯಬೇಕೆಂದು ತೀರ್ಮಾನ ಮಾಡಿದನು. ಆದರೆ ದೇವರ ಭಕ್ತರಿಗೆ ಕಳಿಸಿ ಅಲ್ಲಿ ಆಶೀರ್ವಾದ ಮಾಡಿದರು. ಹಲ್ಲೆಲೂಯಾ. ನೀನು ನಾನು ದೇವರಿಗೆ ಅಮೂಲ್ಯವಾಗಿದ್ದೇವೆ. ದೇವರಿಗೂ ನಿನಗೂ ನನಗೂ ಪ್ರೀತಿ ಮಾಡುತ್ತಾನೆ. ನೀನು ಸಾಲದಲ್ಲಿದೆ ಅಂತೇಳಿ ಕಣ್ಣೀರು ಹಾಕಬೇಡ. ಆ ಕಣ್ಣೀರು ಯೇಸುವಿನ ಮುಂದೆ ಹಾಕು. ಹನ್ನೆರಡು ಆಕಿನ ಸೌತಿ ಮುಂದೆ ಕಣ್ಣೀರು ಹಾಕಲಿಲ್ಲ, ಗಂಡನ ಮುಂದೆ ಕಣ್ಣೀರು ಹಾಕಲಿಲ್ಲ. ಆಕೆ ಯಾರ ಮುಂದೆ ಕಣ್ಣೀರು ಹಾಕ್ತಿದ್ರು ಗೊತ್ತಾ? ಆಕೆಗೆ ಯಾರು ಸೃಷ್ಟಿ ಮಾಡಿದ್ರು, ಆಕೆಗೆ ಯಾರು ಈ ಲೋಕಕ್ಕೆ ಕಳಿಸಿದ್ರು, ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚಿತವಾಗಿ ಯಾರು ಆಕೆಗೆ ಹೆಸರಿಡಿದು ಕರೆದಿದ್ದನೋ ಆತನ ಮುಂದೆ ಹೋಗಿದಳು. ಆಕೆ ಜೇಡು ಮಣ್ಣಿನಿಂದ ಯಾರು ಆಕೆಗೆ ಸೃಷ್ಟಿ ಮಾಡಿದ್ರು ಆತನ ಬಳಿಗೆ ಹೋಗಿದಳು. ನೀನು ಯೋಚನೆ ಮಾಡಕ್ಕೋ, ನಾನು ಯಾರ ಬಳಿಗೆ ಹೋಗ್ತಾ ಇದ್ದೇನೆ? ನಿನ್ನ ಗಂಡನ ಬಳಿಗೆ ಹೋಗಬೇಡ, ಅಣ್ಣ ತಮ್ಮರ ಬಳಿಗೆ ಹೋಗಬೇಡ, ಅತ್ತೆ ಮಾವನ ಬಳಿಗೆ ಹೋಗಬೇಡ. ಕರ್ತನಾದ ಯೇಸು ಜೀವವಾಗಿದ್ದಾರೆ. ಹನ್ನಳನ್ನು ದೇವರ ಹನ್ನಳ ಕಣ್ಣೀರುಗಳನ್ನು ನೋಡಿರುವ ಯೇಸು ಜೀವವಾಗಿದ್ದಾರೆ. ನೀನು ಭಯಪಡಬೇಡ, ನೀನು ಭಯಪಡಬೇಡ. ನಿನ್ನ ಸಾಲ ತೀರಿಸುವಂತೆ ದೇವರು ಮಾಡುತ್ತಾನೆ. ಆ ವಿಧವೆಯ ಪಾತ್ರೆಗಳನ್ನು ತುಂಬಿರುವ ಯೇಸು ಜೀವವಾಗಿದ್ದಾರೆ. ಆ ವಿಧವೆಯ ಮನೆ ಆಶೀರ್ವದಿಸಿರುವ ಯೇಸು ಜೀವವಾಗಿದ್ದಾರೆ. ಆ ವಿಧವೆಯ ಪಾತ್ರೆಗಳನ್ನು ನನ್ನಲ್ಲಿ ಇಲ್ಲ ಅಂದಿದಾಗೆ ಎಣ್ಣೆ ನಿಂತಿತು. ನೀನು ಭಯಪಡಬೇಡ. ನಿನಗೆ ದೇವರು ಪ್ರೀತಿ ಮಾಡುತ್ತಾನೆ. ನೀನು ದೇವರಿಗೆ ಬಹು ಅಮೂಲ್ಯವಾಗಿದ್ದೀಯ. ದೇವರು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ದೇವರು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ನೀನು ದೇವರನ್ನು ನೆನೆಸಕ್ಕೋ, ನೀನು ಯೇಸುವನ್ನು ನೆನೆಸಕ್ಕೋ. ನೀನು ಅಲ್ಲಿ ಇಲ್ಲಿ ಓಡೋಗಬೇಡ. ನೀನು ಇದ್ದಿರುವ ಸ್ಥಳದಲ್ಲಿ ಮೊಳಕಾಲೂರು. ಯೇಸು ನಿನ್ನ ಸಂಗಡಿದಾನೆ.
ನೀನು ಇದ್ದಿರುವ ಸ್ಥಳದಲ್ಲಿ ನೀನು ಮೊಳಕಾಲೂರು. ಯೇಸು ನಿನ್ನ ಸಂಗಡಿದ್ದಾರೆ. ದೇವರು ಹೇಳಿದ್ದಾರೆ, ನೀನು ಯುಗಾದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೇಳಿದ್ದಾರೆ. ಯೇಸು ನಿನ್ನ ಸಂಗಡಲೇ ಇದ್ದಾರೆ. ನೀನು ಅಲ್ಲಿ ಇಲ್ಲಿ ಓಡೋಗುವ ಅಗತ್ಯವಿಲ್ಲ. ನೀನು ಎಲ್ಲೇ ಹೋದರೂ ಒಂದು ನಿಮಿಷಕ್ಕಾಗಿ ನಿನಗೆ ಸಮಾಧಾನ ಸಿಗ್ತಿರ್ಬೋದು, ಆದರೆ ನೀನು ಇದ್ದಿರುವ ಸ್ಥಳದಲ್ಲಿ ನೀನು ಮೊಳಕಾಲು ಊರುವುದಾದರೆ, ನೀನು ಇದ್ದಿರುವ ಸ್ಥಳದಲ್ಲಿ ಮೊಳಕಾಲು ಊರುವುದಾದರೆ ನಿನ್ನನ್ನು ಯೇಸು ಆಶೀರ್ವಾದ ಮಾಡುತ್ತಾನೆ. ನಿನ್ನನ್ನು ಯೇಸು ಪ್ರೀತಿಸುತ್ತಾನೆ. ಆ ವಿಧವೆಯ ಮನೆಯನ್ನು ಆಶೀರ್ವಾದ ಮಾಡಿದ ಹಾಗೆ ಆ ವಿಧವೆ ಆ ಎಣ್ಣೆಯನ್ನು ಮಾರಿ ಎಲ್ಲ ಸಾಲವನ್ನು ತೀರಿಸಿಕೊಂಡು ಆಕೆ ಅನೇಕರಿಗೆ ಸಾಲ ಕೊಡುವಂಥ ಸಮೃದ್ಧಿಯಾಗಿ ಆಗಿದಳು. ಹಾಗೆ ನಿನಗೂ ಸಹ ದೇವರ ಆಶೀರ್ವಾದ ಮಾಡುತ್ತಾನೆ. ನನಗೆ ಸಾಲ ಇದೆ ಎಂದು ಭಯಪಡಬೇಡ. ನನಗೆ ಸಾಲ ಇದೆ ಎಂದು ಭಯಪಡಬೇಡ. ದೇವರು ಆ ವಿಧವೆಗೆ ಮಾಡಿರುವ ವಾಕ್ಯವನ್ನು ನೆನೆಸಿಕೋ. ಆ ವಿಧವೆಗೆ ದೇವರು ಸಹಾಯ ಮಾಡಿದ್ದಾರೆ. ನನ್ನನ್ನು ಸಹ ದೇವರು ಸಹಾಯ ಮಾಡುವುದಕ್ಕಾಗಿ ಸರ್ವಶಕ್ತನಿದ್ದೇನೆ ಅಂಥೇಳಿ ನೀನು ನೆನೆಸುವಾಗಲೇ ದೇವರು ನಿನಗೆ ಆಶೀರ್ವಾದ ಮಾಡುತ್ತಾರೆ. ನೀನು ನೆನೆಸಿಕೊಂಡು ದೇವರ ಆಶೀರ್ವಾದವನ್ನು ಹೊಂದಿಕೋ. ಭಯಪಡಬೇಡ. ಒಬ್ಬನೇ ಇದ್ದೇನೆಂದೇಳಿ ಚಿಂತೆ ಮಾಡಬೇಡ. ಆ ಸಾಲ ದೊಡ್ಡದಲ್ಲ, ದೇವರ ವಾಕ್ಯ ದೊಡ್ಡದು. ಆ ದೇವರು ದೊಡ್ಡವನು. ನೀನು ಅವನ ಮುಖ ನೋಡುವುದಾದರೆ ನಿನಗಿರುವ ಎಲ್ಲ ಸಮಸ್ಯೆಗಳನ್ನು ಹೋಗಿ ನೀನು ಅನೇಕರ ಮುಖದಲ್ಲಿ ನಗು ತರುವಂತೆ ಮಾಡುತ್ತಾನೆ. ಅದು ಮನುಷ್ಯನಿಗೆ ಅಸಾಧ್ಯವಾದದ್ದು, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ನೀನು ಯೇಸುವಿನ ಮುಖ ನೋಡು. ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡು. ಯೇಸುವಿನ ನಾಮದಲ್ಲಿ ನೀನು ಯಾವಾಗಲೂ ದೇವರನ್ನು ಸ್ತುತಿ ಮಾಡು. ಆಗ ನಿನ್ನ ಕುಟುಂಬವನ್ನು ಆಶೀರ್ವಾದವಾಗಿರುತ್ತದೆ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.